ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ KPSC ಯೂಟ್ಯೂಬ್ ಚಾನಲ್. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ. ಈ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು ಅಂತ ಡಿಸ್ಕಸ್ ಮಾಡೋಣ. ಇದು ನನ್ನ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರದ ವಿಷಯದ ಮೊದಲ ವಿಡಿಯೋ ಆಗಿರುತ್ತದೆ. ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್. ವಿಲೇಜ್ ಅಕೌಂಟೆಂಟು ಮತ್ತು PDO ಎಕ್ಸಾಮ್ಗೆ ಕಂಪಲ್ಸರಿ. ಇದು ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೇಳ್ತಾರೆ. ಈ ಭಾರತ ಸ್ವಾತಂತ್ರ್ಯ ಹೋರಾಟ ಏನಿದೆಯಲ್ಲ, ರಾಷ್ಟ್ರೀಯ ಹೋರಾಟ ಅಂತ ಕರಿತೀವಿ. ಈ ಅಖಂಡ ಸ್ವಾತಂತ್ರ್ಯ ಹೋರಾಟವನ್ನು 3 ಭಾಗವಾಗಿ ಡಿವೈಡ್ ಮಾಡಲಾಗಿದೆ. ಅಖಂಡ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು 3 ಭಾಗವಾಗಿ ಮಾಡಲಾಗಿದೆ. ಅವು ಯಾವುವು ಅಂತಂದರೆ, 1 ಮಂದಗಾಮಿ ಯುಗ, 2 ತೀವ್ರಗಾಮಿ ಯುಗ, 3ನೇದು ಯಾವುದು ಅಂತಂದರೆ ಗಾಂಧಿ ಯುಗ. ಈ ಮಂದಗಾಮಿಗಳ ಯುಗ ಎಷ್ಟರಿಂದ ಎಷ್ಟರವರೆಗೂ ಅಂತಂದರೆ 1885ರಿಂದ 1905ರವರೆಗೂ ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಈ ತೀವ್ರಗಾಮಿಗಳ ಯುಗ ಅಂತ ಎಲ್ಲಿಂದ ಎಲ್ಲಿ ಕರಿತೀವಿ ಅಂದರೆ 1905ರಿಂದ 1919ರ ಅವಧಿಯನ್ನು ನಾವು ತೀವ್ರಗಾಮಿಗಳ ಕಾಲ ಅಂತ ಕರಿತೀವಿ, ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ಅದೇ ರೀತಿಯಾಗಿ 1919ರಿಂದ 1948 ಅಥವಾ 47ರ ಅವಧಿಯನ್ನು ಏನಂತೀವಿ, ಗಾಂಧಿ ಯುಗ ಅಂತ ಕರಿತೀವಿ. ಭಾರತದ ರಾಷ್ಟ್ರೀಯ ಚಳವಳಿ ಅಂತ ಕರಿತೀವಿ. ಈ ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಎಷ್ಟು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ ಅಂತ ಈ ಆಲ್ರೆಡಿ ಪ್ರಶ್ನೆ ಆಗಿದೆ. ಎಷ್ಟು ಭಾಗ ಅಂತಂದರೆ 3 ಭಾಗವಾಗಿ ಮಾಡಲಾಗಿದೆ. ಈ ಗಾಂಧಿ ಯುಗ ಅಂತ ಇದೆಯಲ್ಲ, ಈ ಗಾಂಧಿ ಯುಗವನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ಯಾವುದು ಅಂತಂದರೆ ಕ್ರಾಂತಿಕಾರಿಗಳ ಯುಗ ಅಂತ ಕೂಡ ಕರಿತೀವಿ. ಕ್ರಾಂತಿಕಾರಿಗಳ ಯುಗ, ಗಾಂಧಿ ಯುಗ ಅಥವಾ ಕ್ರಾಂತಿಕಾರಿಗಳ ಯುಗ 1919ರಿಂದ 1948ರವರೆಗೂ ಏನು ಅವಧಿ ಇದೆಯಲ್ಲ, ಅದನ್ನು ನಾವು ಕ್ರಾಂತಿಕಾರಿಗಳ ಯುಗ ಅಂತ ಕರಿತೀವಿ. ಈ ಮಂದಗಾಮಿ ಮತ್ತು ತೀವ್ರಗಾಮಿಗಳ ಯುಗವನ್ನು ಏನಂತ ಕರಿತೀವಿ, ಗಾಂಧಿ ಪೂರ್ವ ಯುಗ ಅಂತ ಕರಿತೀವಿ. ಗಾಂಧಿ ಪೂರ್ವ ಯುಗ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆಯಿತು. ಅದೇ ರೀತಿಯಾಗಿ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟ. ಈ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟವನ್ನು ಎಷ್ಟು ಮಜಲುಗಳನ್ನಾಗಿ ಮಾಡಲಾಗಿದೆ ಅಂದರೆ 2. ಅವು ಯಾವುವು ಅಂತಂದರೆ, 1 ಕರ್ನಾಟಕ ಸಶಸ್ತ್ರ ಬಂಡಾಯ, ಕರ್ನಾಟಕ ಸಶಸ್ತ್ರ ಬಂಡಾಯ. ಇನ್ನೊಂದು ಯಾವುದು ಅಂತಂದರೆ ಶಾಂತಿಯುತ ಹೋರಾಟ. ಇಲ್ಲಿ ಕರ್ನಾಟಕ ಸಶಸ್ತ್ರ ಬಂಡಾಯ ಯಾವ ಅವಧಿ ಅಂತಂದರೆ 1799ರಿಂದ 1885ರ ಅವಧಿ. 1799ರಿಂದ 1885ರ ಅವಧಿಯನ್ನು ಕರ್ನಾಟಕ ಸಶಸ್ತ್ರ ಬಂಡಾಯ ಅಂತ ಕರಿತೀವಿ. ಈ ಶಾಂತಿಯುತ ಹೋರಾಟ ಎಷ್ಟರಿಂದ ಎಷ್ಟರವರೆಗೂ ಅಂತಂದರೆ 1885ರಿಂದ 1947ರ ಅವಧಿಯನ್ನು ಶಾಂತಿಯುತ ಹೋರಾಟ ನಡೆದಂತಹ ಹೋರಾಟ ಏನಿದೆಯಲ್ಲ, 1885ರಿಂದ 1947ರವರೆಗೂ ಏನು ಹೋರಾಟ ಆಯ್ತಲ್ಲ, ಅದನ್ನು ನಾವು ಶಾಂತಿಯುತ ಹೋರಾಟ ಅಂತ ಕರಿದ್ವಿ. ಇಲ್ಲಿ ನಮ್ಮ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟವನ್ನು ಗಮನಿಸಿದಾಗ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬಂದು ಹೋಗ್ತಾರೆ. ಉದಾಹರಣೆಗೆ 1799ರ ಅವಧಿಯಲ್ಲಿ 1799ರ ಸಂದರ್ಭದಲ್ಲಿ ಅನೇಕ ಹೋರಾಟಗಾರರು ಬರ್ತಾರೆ. ಉದಾಹರಣೆ ನೋಡಬೇಕಾದ್ರೆ ಒಬ್ಬ ವಿಶಿಷ್ಟ ವ್ಯಕ್ತಿ ಆಗಿರುವಂಥವ್ರು ಯಾರು ಅಂತಂದರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅಂತ ಹೇಳ್ಬೋದು. ಹೈದರ್ ಅಲಿ ಮತ್ತು ಟಿಪ್ಪು. ಈ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರನ್ನು
ಸದೆಬಡಿದಂತಹ ವ್ಯಕ್ತಿ ಯಾರಾಗಿದ್ರು ಅಂದರೆ ಹೈದರಾಲಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಡೀ ದಕ್ಷಿಣ ಭಾರತದಲ್ಲಿಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರನ್ನು ಸದೆಬಡಿದಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದರೆ ಈ ಹೈದರಾಲಿ. ಹೈದರಾಲಿ ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಆಂಗ್ಲೋ ಮೈಸೂರು ಯುದ್ಧಗಳು ಎಷ್ಟು ನಡೆದವೆ ಅಂತ ಕೇಳಿದ್ದಾರೆ. ಆಂಗ್ಲೋ ಮೈಸೂರು ಯುದ್ಧಗಳು ಎಷ್ಟು ಅಂದರೆ ಟೋಟಲ್ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿವೆ. ಅವು ಯಾವುವು ಅಂತಂದರೆ, ಒಂದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟರಲ್ಲಿ ನಡೀತು ಅಂದರೆ 1767ರಿಂದ 1769ರವರೆಗೂ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು ಅಂದರೆ 1780ರಿಂದ 1784ರವರೆಗೂ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಅದೇ ರೀತಿಯಾಗಿ 1790ರಿಂದ 1792ರವರೆಗೂ ಏನಾಯ್ತವಪ್ಪ ಅಂದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಅದೇ ರೀತಿಯಾಗಿ 1799ರವರೆಗೂ ಏನಾಯಿತು, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಈ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಮುಕ್ತಾಯ ಆಯಿತು ಅಂತಂದರೆ ಮದ್ರಾಸ್ ಒಪ್ಪಂದದಿಂದ ಮುಕ್ತಾಯ ಆಗುತ್ತೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದಿಂದ ಮುಕ್ತಾಯ ಆಗುತ್ತೆ. ಅದೇ ರೀತಿಯಾಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಮುಕ್ತಾಯ ಆಯಿತು ಅಂತಂದರೆ ಮಂಗಳೂರು ಒಪ್ಪಂದದಿಂದ ಮುಕ್ತಾಯ ಆಗುತ್ತೆ. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಮುಕ್ತಾಯ ಆಯಿತು ಅಂತಂದರೆ ಕೊನೆಗಂಟು ಅಂತಂದರೆ ಶ್ರೀರಂಗಪಟ್ಟಣ ಒಪ್ಪಂದದಿಂದ. ಈ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಗೆಲ್ತಾನೆ. ಬ್ರಿಟಿಷರ ವಿರುದ್ಧ ಟಿಪ್ಪು ಏನು ಮಾಡ್ತಾನೆ, ಗೆಲುವನ್ನು ಸಾಧಿಸ್ತಾನೆ. ಈ ಬ್ರಿಟಿಷರು ಸೋತ್ಬಿಟ್ಟು ಕಂಗಾಲಾಗ್ತಾರೆ. ಟಿಪ್ಪು ಅಲ್ಲ, ಇಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಏನಿದಾನಲ್ಲ, ಹೈದರಾಲಿ ಗೆಲ್ತಾನೆ, ಬ್ರಿಟಿಷರನ್ನು ಸದೆಬಡಿತಾನೆ. ಯಾರು ಅಂದರೆ ಹೈದರಾಲಿ. ಈ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಜಯಭೇರಿ ಸಾಧಿಸ್ತಾನೆ. ಮದ್ರಾಸ್ ಒಪ್ಪಂದದಿಂದ ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಯಾಗುತ್ತೆ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ, ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏನು ಸಮಯುದ್ಧ ಆಯಿತು. ಬ್ರಿಟಿಷರಿಗೂ ಮತ್ತು ನಮಗೂ ಕೂಡ ಸಮಯುದ್ಧ ಆಯಿತು. ಇಲ್ಲಿ ಟಿಪ್ಪು ಸುಲ್ತಾನ್ ಎಂಟ್ರಿ ಆಗೋದು ಯಾವ ಸಂದರ್ಭದಲ್ಲಿ, ಯಾವ ಯುದ್ಧದಲ್ಲಿ ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಲ್ಲಿ ವಿರುದ್ಧ ಹೋರಾಟ ಮಾಡ್ತಾರೆ. ಯಾರಪ್ಪ ಅಂದರೆ ಟಿಪ್ಪು ಸುಲ್ತಾನ ಎಂಟ್ರಿ ಆಗ್ತಾರೆ. ಹೈದರಾಲಿ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣವಂತಾನೆ. ಹೈದರಾಲಿ ಯಾವ ಯುದ್ಧದಲ್ಲಿ ಮರಣವಂತಾನೆ ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಮರಣವಂತಾನೆ. ಆ ಸಮಯದಲ್ಲಿ ಟಿಪ್ಪು ಸುಲ್ತಾನನ ಯುದ್ಧ ಭೂಮಿಯಲ್ಲಿ ಎಂಟ್ರಿ ಆಗ್ತಾನೆ. ಮತ್ತು ಇಲ್ಲಿ ಮಂಗಳೂರು ಒಪ್ಪಂದ ಮುಖಾಂತರ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಯಾಗುತ್ತೆ. ನೆಕ್ಸ್ಟು ಇಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ ಸೋಲ್ತಾನೆ. ಯಾರ ಕೈಲಿ ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್, ಬ್ರಿಟಿಷರ ವ್ಯಕ್ತಿಯಾಗಿರುವಂತಹ ಲಾರ್ಡ್ ಕಾರ್ನ್ವಾಲಿಸ್ ಅವರ ಕೈಯಲ್ಲಿ ಟಿಪ್ಪು ಸುಲ್ತಾನಿಗೆ ಸೋಲಾಗುತ್ತೆ. ನೆಕ್ಸ್ಟು ಇಲ್ಲಿ 1799ರ ದಂಗೆ ಇದೆಯಲ್ಲ, ಈ 1797ರ ಯುದ್ಧ ಅಂತ ಕರಿತೀವಿ. ಇದು ಯಾಕೆ ನಡೆಯುತ್ತೆ ಅಂತಂದರೆ ಆವಾಗ ಬ್ರಿಟಿಷರು ಒಂದು ಕಾಯ್ದೆ ತಂದಿರ್ತಾರೆ. ಯಾವುದು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂತ. ಎಷ್ಟರಲ್ಲಿ ಅಂದರೆ 1798ರಲ್ಲಿ ಬ್ರಿಟಿಷರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂಬರ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಯಾರು ಜಾರಿಗೆ ತಗೊಂಡ್ಬಂದರು ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ. ಈ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಗೊಂಡು ಬರ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊಟ್ಟ ಮೊದಲು ಸ್ವೀಕಾರ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಯಾರು ಅಂತಂದರೆ ಫಸ್ಟು ಹೈದರಾಬಾದ್ ನಿಜಾಮ. ಫಸ್ಟ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ರಾಜಮನೆತನ ಯಾವುದು ಅಂತಂದರೆ ಹೈದರಾಬಾದ್ ನಿಜಾಮ. ಎರಡನೇ ಮನೆತನ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಎರಡನೇ ಮನೆತನ ಯಾವುದು ಅಂತ ಕೇಳ್ತಾರೆ, ಮೈಸೂರು ಒಡೆಯರು. ಅದೇ ರೀತಿಯಾಗಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಮೂರನೇ ಮನೆತನ ಯಾವುದು ಅಂತಂದರೆ ತಂಜಾವೂರಿನ ಅರಸರು.
ನಾಲ್ಕನೇ ಅರಸರು ಯಾರು ಅಂತಂದರೆ ಔದ್ನ ಅರಸರು. ಐದನೇ ಮನೆತನ ಯಾವುದು ಅಂತಂದರೆ ಪೇಶ್ವೆ ಎರಡನೇ ಬಾಜಿರಾಯ್. ಪೇಶ್ವೆ ಎರಡನೇ ಬಾಜಿರಾಯ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಜಾರಿಗೆ ತಗೊಂಡ್ಬರ್ತಾರಲ್ಲ, ಇದನ್ನು ಮೊಟ್ಟ ಮೊದಲು ಯಾರು ಸ್ವೀಕಾರ ಮಾಡ್ತಾರೆ, ಯಾರು ಒಪ್ಕೊತಾರೆ ಅಂದರೆ ಹೈದರಾಬಾದ್ ನಿಜಾಮ. ಅದಾದ ನಂತರ ಎರಡನೇದವ್ರು ಯಾರು ಒಪ್ಕೊತಾರೆ ಅಂದರೆ ಮೈಸೂರು ಒಡೆಯರು. ಮೂರನೇದವರು ತಂಜಾವೂರಿನ ಅರಸರು. ನಾಲ್ಕನೇದಾಗಿ ಔದ್ನ ಅರಸರು ಒಪ್ಕೊತಾರೆ. ಪೇಶ್ವೆ ಎರಡನೇ ಬಾಜಿರಾಯ ನಂತರದಲ್ಲಿ ಒಪ್ಕೊತಾರೆ. ಇದು ನಿಮಗೆ ಕಾಲಾನುಕ್ರಮದಲ್ಲಿ ಕೂಡ ಗೊತ್ತಿರಬೇಕು. ಮೊದಲು ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ ಗೊತ್ತಿರಬೇಕು. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಒಪ್ಕೊಳ್ಳೋಂಗಿಲ್ಲ ಅಂತಂದರೆ ಈ ಟಿಪ್ಪು ಸುಲ್ತಾನ್ ಒಪ್ಕೊಳ್ಳೋಂಗಿಲ್ಲ. 1799ರ ದಂಗೆ ನಡ್ಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ಈ ಸಹಾಯಕ ಸೈನ್ಯ ಪದ್ಧತಿ ಈ ಟಿಪ್ಪು ಸುಲ್ತಾನ ವಿರೋಧ ಮಾಡ್ತಾನೆ, ಒಪ್ಕೊಳ್ಳೋಂಗಿಲ್ಲ. ಈ ಟಿಪ್ಪು ಸುಲ್ತಾನ್ ಒಪ್ಪಿಕೊಳ್ಳದ ಕಾರಣ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನಪ್ಪ ಅಂದರೆ ಟಿಪ್ಪುವಿನ ಮೇಲೆ ದಂಡೆತ್ತಿ ಬರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪುವಿನ ಮೇಲೆ ಏನು ಮಾಡ್ತಾನೆ, ದಂಡೆತ್ತಿ ಬರ್ತಾನೆ. ಎಷ್ಟರಲ್ಲಿ ಅಂದರೆ 1799ರಲ್ಲಿ. ಈಗ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಶದಲ್ಲಿ ದೇಶದ್ರೋಹಿಗಳಿದ್ದೇ ಇರ್ತಾರೆ ಅಂತ. ಯಾಕಂತಂದರೆ ನಮ್ಮವರೇ ನಮಗೆ ಸಹಾಯ ಮಾಡಲಿಲ್ಲ ಅಂದರೆ ಬ್ರಿಟಿಷರಿಗೆ ಅವರಿಗೆ ಹೆಲ್ಪ್ ಮಾಡ್ತಾರೆ, ಬ್ರಿಟಿಷರಿಗೆ ಸಹಾಯ ಮಾಡ್ತಾರೆ. ನಮ್ಮ ದೇಶೀಯ ರಾಜರುಗಳಿಗೆ ಯಾರು ಸಪೋರ್ಟ್ ಮಾಡಲ್ಲ. ಅದೇ ರೀತಿಯಾಗಿ ಇಲ್ಲಿ ನಮ್ಮಲ್ಲಿ ಯಾರು ದೇಶದ್ರೋಹಿ ಇರ್ತಾರಪ್ಪ ಅಂದರೆ ಮಿರ್ ಸಾದಿಕ್ ಅಂತ ದೇಶದ್ರೋಹಿ ಇರ್ತಾನೆ. ಅವನೇನು ಮಾಡ್ತಾನಪ್ಪ ಅಂತಂದರೆ ಬ್ರಿಟಿಷರಿಗೆ ಸಹಾಯ ಮಾಡ್ತಾನೆ. ಮಿರ್ ಸಾದಿಕ್. ಈ ಮಿರ್ ಸಾದಿಕ್ನ ದೇಶದ್ರೋಹಿಯ ಸಹಾಯದಿಂದ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಮೋಸದಿಂದ ಈ ಟಿಪ್ಪು ಸುಲ್ತಾನನನ್ನು ಕೊಲೆ ಮಾಡ್ತಾರೆ. ಈ ಬ್ರಿಟಿಷ್ ವ್ಯಕ್ತಿ ಯಾರಾಗಿದ್ದರು ಅಂತಂದರೆ ಬ್ರಿಟಿಷ್ ವ್ಯಕ್ತಿ ಟಿಪ್ಪು ಸುಲ್ತಾನನ್ನು ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಯಾರಾಗಿದ್ದರು ಅಂದರೆ ಹ್ಯಾರಿಸ್ ಅನ್ನೋ ಬ್ರಿಟಿಷ್ ವ್ಯಕ್ತಿ. ಈ ಬ್ರಿಟಿಷ್ ವ್ಯಕ್ತಿ ಹ್ಯಾರಿಸ್ ಏನು ಮಾಡ್ತಾನಪ್ಪ ಅಂದರೆ ಟಿಪ್ಪು ಸುಲ್ತಾನನನ್ನು ಕೊಲೆ ಮಾಡ್ತಾನೆ. ಯಾರ ಸಹಾಯದಿಂದ ಅಂದರೆ ಮಿರ್ ಸಾದಿಕ್ನ ದೇಶದ್ರೋಹಿಯ ಸಹಾಯದಿಂದ ಬ್ರಿಟಿಷರ ವ್ಯಕ್ತಿಯಾದಂತಹ ಹ್ಯಾರಿಸ್ ಈ ಟಿಪ್ಪುವಿನನ್ನು ಕೊಲೆ ಮಾಡ್ತಾನೆ. ಈ ಟಿಪ್ಪು ಮರಣ ನಂತರ ಏನಾಗ್ತದಪ್ಪ ಅಂತಂದರೆ ಈ ಮೈಸೂರು ರಾಜ್ಯ ಏನಿದೆಯಲ್ಲ, ಇದು ಕರ್ನಾಟಕ ಹೇಳ್ಸಂಗೆ ಬರೋಂಗಿಲ್ಲ ನನಗೆ, ಸುಮ್ಮನೆ ಹೇಳ್ತಿದ್ದೀನಿ. ಈ ಕರ್ನಾಟಕ ಇದೆಯಲ್ಲ, ಈ ಕರ್ನಾಟಕವನ್ನು ಬ್ರಿಟಿಷರು 4 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಟಿಪ್ಪುವಿನ ಮರಣ ನಂತರ ಕರ್ನಾಟಕವನ್ನು 4 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಈ ಕಡೆ ಹೈದರಾಬಾದ್ ನಿಜಾಮ ಆಳ್ವಿಕೆ ಮಾಡ್ತಾರೆ, ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಮದ್ರಾಸ್. ಉಳಿದ ಭಾಗವನ್ನು ಈ ಮೈಸೂರು ಒಡೆಯರಿಗೆ ಕೊಡ್ತಾರೆ. ಮೈಸೂರು ಸಂಸ್ಥಾನ ಇಲ್ಲಿ ಬರುತ್ತಲ್ಲ, ಈ ಮೈಸೂರು ಸಂಸ್ಥಾನಕ್ಕೆ ಕೊಡ್ತಾರೆ. ಈ ರೀತಿಯಾಗಿ 4 ಭಾಗಗಳನ್ನು ಅಖಂಡ ಕರ್ನಾಟಕವನ್ನು ಏನು ಮಾಡ್ತಾರೆ 4 ಭಾಗವಾಗಿ ಡಿವೈಡ್ ಮಾಡ್ತಾರೆ. ನೋಡೋಣ ಅವು 4 ಭಾಗಗಳು ಯಾವುವು ಅಂತ. ಒಂದು ಹೈದರಾಬಾದ್ ನಿಜಾಮ, ಇನ್ನೊಂದು ಮಹಾರಾಷ್ಟ್ರ, ಇನ್ನೊಂದು ಮದ್ರಾಸ್ ಮನೆತನ. ಅದೇ ರೀತಿಯಾಗಿ ಮೈಸೂರು ಸಂಸ್ಥಾನ, ಮೈಸೂರು ಒಡೆಯರು ಅಂತ ಬರ್ತಾರೆ, ಮೈಸೂರಿನ ಒಡೆಯರು. ಯಾಕೆ ಈ ರೀತಿಯಾಗಿ 4 ಭಾಗಗಳನ್ನು ಡಿವೈಡ್ ಮಾಡಿದ್ರು ಅಂತಂದರೆ ಈ ಟಿಪ್ಪು ಸುಲ್ತಾನನಿಗೆ ಕೊಲೆ ಮಾಡಲಿಕ್ಕೆ ಇವರು ಬೆಂಬಲ ನೀಡ್ತಾರೆ. ಯಾರು? ಹೈದರಾಬಾದ್ ನಿಜಾಮ ಬೆಂಬಲ ನೀಡ್ತಾನೆ. ಮದ್ರಾಸಿನ ಮರಾಠರು ಬೆಂಬಲ ನೀಡ್ತಾರೆ. ಈ ಮರಾಠರು, ಹೈದರಾಬಾದ್ ನಿಜಾಮ, ಮರಾಠರು ಮತ್ತು ಬ್ರಿಟಿಷರು ಎಲ್ಲರೂ ಸೇರಿಬಿಟ್ಟು ಈ ಮೈಸೂರು ಸಂಸ್ಥಾನವನ್ನು 4 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಹಾಗಾದರೆ ಈ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರಂಭ ಮಾಡಿದವರು ಯಾರು ಅಂತ ಕ್ವಶನ್ ಆಗ್ತದೆ. ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊಟ್ಟ ಮೊದಲು ಆರಂಭ ಮಾಡಿದವರು ಯಾರು ಅಂತಂದರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಇದನ್ನು ಕರ್ನಾಟಕ ಸಶಸ್ತ್ರ ಬಂಡಾಯ ಹೋರಾಟ ಅಂತ ಕರಿತೀವಿ. ಕರ್ನಾಟಕ ಸಶಸ್ತ್ರ ಬಂಡಾಯ ಹೋರಾಟ ಅಂತ ಕರಿತೀವಿ.
ಟಿಪ್ಪು ಮರಣ ಆಗ್ತಾನಲ್ಲ 1799ರಲ್ಲಿ. ಈ ಟಿಪ್ಪು ಮರಣ ನಂತರ ಇಲ್ಲಿ ಏನಾಗುತ್ತಪ್ಪ, ಮೈಸೂರನ್ನು ಒಡೆಯರಿಗೆ ಅಧಿಕಾರ ಬಿಟ್ಕೊಡ್ತಾರೆ. ಒಡೆಯರು, ಬ್ರಿಟಿಷರು ಏನು ಮಾಡ್ತಾರೆ, 4 ಭಾಗ ಡಿವೈಡ್ ಮಾಡಿ ಮೈಸೂರಿನ ಒಡೆಯರಿಗೆ ಏನು ಮಾಡ್ತಾರೆ, ಅಧಿಕಾರವನ್ನು ಬಿಟ್ಕೊಡ್ತಾರೆ. ಈ ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಒಡೆಯರು ಯಾರು ಅಂತ ಕೇಳ್ತಾರೆ, 3ನೇ ಕೃಷ್ಣರಾಜ ಒಡೆಯರು. ಈ 3ನೇ ಕೃಷ್ಣರಾಜ ಒಡೆಯರು ಅಂದ್ರು ಒಂದೇ, ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂತಂದ್ರು ಒಂದೇ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂದ್ರು ಕೂಡ ಒಂದೇ. ಈ ಮೈಸೂರನ್ನು ಒಡೆಯರಿಗೆ ಅಧಿಕಾರ ಬಿಟ್ಕೊಡ್ತಾರೆ. ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಎಷ್ಟು ವರ್ಷದ ಬಾಲಕ ಆಗಿರ್ತಾರಪ್ಪ ಅಂದರೆ ಇವರು ಕೇವಲ 5 ವರ್ಷದ ಅಪ್ರಾಪ್ತ ಬಾಲಕರಾಗಿರ್ತಾರೆ. ಮೈಸೂರಿನ ಅಧಿಕಾರ ನೀಡಿದಂಥ ಸಂದರ್ಭದಲ್ಲಿ ಈ 3ನೇ ಕೃಷ್ಣರಾಜ ಒಡೆಯರು ಕೇವಲ 5 ವರ್ಷದ ಬಾಲಕನಾಗಿರ್ತಾರೆ. ಇವರು ಏನು ಮಾಡ್ತಾರಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ತಾರೆ. 3ನೇ ಕೃಷ್ಣರಾಜ ಒಡೆಯರು ಏನು ಮಾಡ್ತಾರಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿದಂತಹ 2ನೇ ಮನೆತನ ಅಂತಂದರೆ ಅದು ಮೈಸೂರು ಒಡೆಯರು. ಮೈಸೂರು ಒಡೆಯರು ಅಂತ ನಿಮಗೆ ಗೊತ್ತಿರಬೇಕು. ಫಸ್ಟ್ ಸ್ವೀಕಾರ ಮಾಡಿದವರು ಯಾರು ಅಂತಂದರೆ ಹೈದರಾಬಾದ್ ನಿಜಾಮ, ಸೆಕೆಂಡ್ ಯಾರು ಅಂತಂದರೆ ಮೈಸೂರಿನ ಒಡೆಯರು. ಅದಾದ ನಂತರ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇರ್ತಾರಲ್ಲ, ಇವರು ಸಣ್ಣವರು ಅಂತಂದರೆ ಅಪ್ರಾಪ್ತ ಬಾಲಕ ಆಗಿರುವುದರಿಂದ ಅಂದು ದಿವಾನ್ ಪೂರ್ಣಯ್ಯನವರಿಗೆ ಏನು ಮಾಡ್ತಾರೆ, ಅಧಿಕಾರವನ್ನು ಕೊಡ್ತಾರೆ. ದಿವಾನ್ ಪೂರ್ಣಯ್ಯ. ಈ ದಿವಾನ್ ಪೂರ್ಣಯ್ಯನವರಿಗೆ ಅಧಿಕಾರವನ್ನು ವಹಿಸ್ತಾರೆ. ಈ ಅಧಿಕಾರ ವಹಿಸಿದಂಥ ಸಂದರ್ಭದಲ್ಲಿ ಯುವ ಅಥವಾ ರಾಜಪ್ರತಿನಿಧಿಯಾಗಿ ಸೇವೆ ಮಾಡಿದವರು ಯಾರು ಅಂತಂದರೆ ಲಕ್ಷ್ಮೀ ಅಮ್ಮಣ್ಣಿಯವರು. ಈ ಲಕ್ಷ್ಮೀ ಅಮ್ಮಣ್ಣಿಯವರು ಯುವ ಅಥವಾ ರಾಜಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾರೆ. ಹಾಗಾಗಿ ಈಗ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೈದರಾಲಿ ಮತ್ತು ಟಿಪ್ಪು ವೇರಿ ಪ್ರಮುಖವಾದಂತಹ ವ್ಯಕ್ತಿಗಳು. ಅತ್ಯಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಹೋರಾಟ ಮಾಡಿದವರು ಯಾರು ಅಂದರೆ ಹೈದರಾಲಿ, ಟಿಪ್ಪು. ಇವ್ರ ನಂತರ ಮತ್ತೊಬ್ಬ ಹೋರಾಟಗಾರ ಬರ್ತಾರೆ. ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತಂದರೆ ದೊಂಡಿಯವಾಗ್. ಈ ದೊಂಡಿಯವಾಗ್ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಇವರು ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕ್ರಾಂತಿಕಾರಿ ವ್ಯಕ್ತಿ ಯಾರು ಅಂದರೆ ದೊಂಡಿಯವಾಗ್. ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊದಲ ಕ್ರಾಂತಿಕಾರಿ ವ್ಯಕ್ತಿ ಯಾರು ಅಂತಂದರೆ ಈ ದೊಂಡಿಯವಾಗ್. ಈ ಕನ್ನಡ ನಾಡಿನ ಮೊದಲ ಕ್ರಾಂತಿಕಾರಿ ವ್ಯಕ್ತಿ ಯಾರು ಅಂದರೆ ದೊಂಡಿಯವಾಗ್. ಇವ ಯಾರ ಸಾಮ್ರಾಜ್ಯದಲ್ಲಿ ಇರ್ತಾರೆ ಅಂತಂದರೆ, ಈ ವಾಗ್ ಅಂತಂದರೆ ಏನು, ಹುಲಿ ಅಂತ ಅರ್ಥ. ವಾಗ್, ದೊಂಡಿಯವಾಗ್ ಅಂತ ಕರಿತೀವಲ್ಲ, ವಾಗ್ ಅಂದರೆ ಏನು, ಹುಲಿ ಅಂತ ಅರ್ಥ. ವಾಗ್ ಅಂದರೆ ಅರ್ಥ ಏನಾಗುತ್ತೆ ಫ್ರೆಂಡ್ಸ್, ಹುಲಿ ಅಂತ ಅರ್ಥ ಆಗುತ್ತೆ. ಈ ಮೂಲತಃ ಈ ವಾಗ್ ಅನ್ನೋದು ಮರಾಠರಿಗೆ ಸಂಬಂಧಪಟ್ಟಿದ್ದು. ಈ ಮರಾಠರು ವಾಗ್ ಅಂತಂದರೆ ಮರಾಠಿ ಭಾಷೆಯಲ್ಲಿ ಹುಲಿ ಅಂತ ಅರ್ಥ. ಇವನು ದೊಂಡಿಯವಾಗಿದ್ದಾನಲ್ಲ, ಇವನು ಟಿಪ್ಪುವಿನ ಸೈನ್ಯದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ಯಾರ ಆಸ್ಥಾನದಲ್ಲಿರ್ತಾನಪ್ಪ ಅಂದರೆ ಟಿಪ್ಪು ಸುಲ್ತಾನನ ಸೈನ್ಯದಲ್ಲಿ. ಈ ಟಿಪ್ಪು ಸುಲ್ತಾನನ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸುವಾಗ, ಸೈನಿಕವಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಈ ಟಿಪ್ಪು ಹೋರಾಟ ಮಾಡಿದಂತಹ ಕೆಲವು ಪ್ರಭಾವಗಳು ಇವನ ಮೇಲೆ ಬೀರುತ್ತೆ. ಈ ಟಿಪ್ಪು ವೀರಾವೇಶದಿಂದ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಮರಣ ಆಗಿದಂಥದ್ದು ನೋಡಿಬಿಟ್ಟು ಇವನು ಸುಮ್ಮನೆ ಇರಂಗಿಲ್ಲ, ನಾನು ಸುಮ್ಮನೆ ಇರಬಾರ್ದು, ಬ್ರಿಟಿಷರಿಗೆ ಶರಣಾಗತಿ ಆಗಬಾರ್ದು ಅಂತ ಅಂದ್ಕೊಂಡು ಅವನು ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟು ದೊಂಡಿಯವಾಗ್ ಏನು ಮಾಡ್ತಾನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾನೆ. ಅಂಥ ಸಂದರ್ಭದಲ್ಲಿ 1800ರಲ್ಲಿ ಎರಡೂ ಸ್ಥಳದ ಮುಖ್ಯಸ್ಥನಾಗಿ
ಚಿಕ್ಕ ಪಾಳೆಗಾರನಾಗಿ ತಗೊತಾನೆ. ಅವು ಯಾವುವು ಅಂತಂದರೆ ಒಂದು ಬಿದನೂರು, ಇನ್ನೊಂದು ಶಿಕಾರಿಪುರ. ಈ ದೊಂಡಿಯವಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಈ ಬಿದನೂರು ಎಲ್ಲಿ ಬರುತ್ತೆ ಪ್ರೆಸೆಂಟ್ ಅಂದರೆ ಶಿವಮೊಗ್ಗ. ಈ ಶಿವಮೊಗ್ಗ ಜಿಲ್ಲೆಯ ಬಿದನೂರು ಮತ್ತು ಶಿಕಾರಿಪುರ ತಾಲೂಕಿನ ಎರಡೂ ಸ್ಥಳದ ಮುಖ್ಯಸ್ಥ ನಾಯಕ ಚಿಕ್ಕ ಪಾಳೆಗಾರ ಅಂತ ಕರಿತೀವಿ. ಚಿಕ್ಕ ಪಾಳೆಗಾರನಾಗಿ ಆ ಸೈನ್ಯದ ನೇತೃತ್ವವನ್ನು ವಹಿಸ್ಕೊಂಡ್ಬಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಹೋರಾಟ ಮಾಡ್ತಾ ಸಂದರ್ಭದಲ್ಲಿ ಬ್ರಿಟಿಷರು ಮಹಾ ಕುತಂತ್ರಿಗಳಾಗಿರ್ತಾರೆ. ಯಾಕಪ್ಪ ಅಂತಂದರೆ ಇವರು ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂತಂದರೆ ಹೈದರಾಬಾದ್ ನಿಜಾಮನಾಗಿರುವಂತಹ ಅಲಿ ಖಾನ್ ಮತ್ತು ಎರಡನೇ ಬಾಲಾಜಿ ಬಾಜಿರಾಯ್ ಇವರ ಸಹಾಯದಿಂದ ಈ ದೊಂಡಿಯವಾಗ್ನನ್ನು ಏನು ಮಾಡ್ತಾರೆ, ಬಂಧಿಸುವ ಪ್ರಯತ್ನವನ್ನು ಮಾಡ್ತಾರೆ. ಈ ದೊಂಡಿಯವಾಗಿ ಏನು ಮಾಡ್ತಾನಪ್ಪ ಅಂದರೆ 1800 ಸೆಪ್ಟೆಂಬರ್ 10ರಂದು ದೇಶದ್ರೋಹಿಗಳ ಸಹಾಯದಿಂದ ಈ ಎಲ್ಲ ದೇಶದ್ರೋಹಿಗಳ ಸಹಾಯದಿಂದ ಏನಪ್ಪ ಅಂದರೆ ರಾಯಚೂರು ಜಿಲ್ಲೆಯ ಕೊಣಗಲ್ ಅಂತ ಬರುತ್ತೆ. ಈ ಕೊಣಗಲ್ ಎಲ್ಲಿ ಬರುತ್ತಪ್ಪ ಅಂತಂದರೆ ಈ ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ. ಈ ಕೊಣಗಲ್ ಎಂಬ ಸ್ಥಳದಲ್ಲಿ ಇವರನ್ನು ದೊಂಡಿಯವಾಗ್ನನ್ನು ಗಲ್ಲಿಗೇರಿಸ್ತಾರೆ. 1800 ಸೆಪ್ಟೆಂಬರ್ 10ರಂದು ದೊಂಡಿಯವಾಗ್ನನ್ನು ಕೊಲೆ ಮಾಡ್ತಾರೆ, ಗಲ್ಲಿಗೇರಿಸ್ತಾರೆ. ಈ ಮೂಲಕ ಈ ಸ್ವಾತಂತ್ರ್ಯ ಹೋರಾಟವನ್ನು ಇಲ್ಲಿಗೆ ಹತ್ತಿಕ್ತಾರೆ ಬ್ರಿಟಿಷರು. ಈ ದೊಂಡಿಯವಾಗ್ನಿಗೆ ಒಂದು ಬಿರುದಿದೆ. ಜನರು ಏನಂತ ಕೊಟ್ಟಿದ್ದಾರೆ ಬಿರುದು ಅಂತಂದರೆ ಲೋಕಾಧೀಶ್ವರ ಅಂತ ಬಿರುದಿತ್ತು ಇವರಿಗೆ. ಲೋಕಾಧೀಶ್ವರ ಅಂತ ಬಿರುದು ಯಾರಿಗಿತ್ತಪ್ಪ ಅಂದರೆ ದೊಂಡಿಯವಾಗ್. ಅದೇ ರೀತಿಯಾಗಿ ಈ ಆರ್ಥರ್ ವೆಲ್ಲೆಸ್ಲಿ ಅಂತ ಬರ್ತಾರೆ. ಈ ಆರ್ಥರ್ ವೆಲ್ಲೆಸ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇವರಿಗೆ ನೀಚ ವೈರಿ ಅಂತ ಕರೀತಾನೆ. ನೀಚ ವೈರಿ ಅಂತ ಕರೆದವ್ರು ಯಾರು ಅಂತಂದರೆ ಆರ್ಥರ್ ವೆಲ್ಲೆಸ್ಲಿ. ಹಾಗಾದರೆ ಈ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕ್ರಾಂತಿಕಾರಿ ವ್ಯಕ್ತಿ ಯಾರು ಅಂತಂದರೆ ದೊಂಡಿಯವಾಗ್. ವೆರಿ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯದ ಮೊದಲ ಕ್ರಾಂತಿಕಾರಿ ವ್ಯಕ್ತಿ ಅಂದರೆ ದೊಂಡಿಯವಾಗ್. ಅದೇ ರೀತಿಯಾಗಿ ಭಾರತದಲ್ಲಿ ಮೊದಲ ಕ್ರಾಂತಿಕಾರಿ ವ್ಯಕ್ತಿ ಯಾರು ಅಂತಂದರೆ ವಾಸುದೇವ್ ಬಲವಂತ್ ಫಡ್ಕೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯದ ಮೊದಲ ಕ್ರಾಂತಿಕಾರಿ ಯಾರು ಅಂತಂದರೆ ದೊಂಡಿಯವಾಗ್. ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ವ್ಯಕ್ತಿ ಅಂದರೆ ವಾಸುದೇವ್ ಬಲವಂತ್ ಫಡ್ಕೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮುಂದೆ ಈ ದೊಂಡಿಯವಾಗ್ನ ನಂತರ ನಡೆದಂತಹ ಇನ್ನೊಂದು ಹೋರಾಟ ಯಾವುದು ಅಂತಂದರೆ ಕೊಪ್ಪಳದ ಬಂಡಾಯ ಬರುತ್ತೆ, ಬೀದರ್ದ ದಂಗೆ ಬರುತ್ತೆ, ಇನ್ನು ತುಂಬ ಸಿಂದಗಿ ದಂಗೆ ಬರುತ್ತೆ. ಇವೆಲ್ಲ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ವಿಡಿಯೋ ನೀವು ಇದೇ ಮೊದಲನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.